ಇರಾನ್ ಸರ್ವೋಚ್ಚ ನಾಯಕನ ಭೇಟಿ ಒಂದು ರಣರೋಚಕ ಆಗಿ ಜಗತ್ತಿನ ಅತ್ಯಂತ ದೊಡ್ಡ ರಣಬೇಟೆ ನಡೆದಿದ್ದು ಹೇಗೆ ಗೊತ್ತಾ? ಖಮೇನಿ ಕರ್ಮ ಭೂಮಿಗೆ ನುಗ್ಗಿ ಹೊಡೆದಿದ್ದು ಹೇಗೆ? ಹಮಾಸ್, ಹೆಜ್ಬುಲ್ಲಾ, ಹೌತಿಗಳ ಕಣ್ತಪ್ಪಿಸಿದ್ದು ಹೇಗೆ? ವಿಶ್ವದ ಅತ್ಯಂತ ರಣರೋಚಕ ಆಪರೇಷನ್ ನಡೆದಿದ್ದು ಹೇಗೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮತ್ತೊಂದು ರೋಚಕ ಸ್ಟೋರಿ. ಇರಾನ್ನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿ ಆತನ ಕರ್ಮ ಭೂಮಿಗೆ ಇಸ್ರೇಲ್ ಸೇನೆ ನುಗ್ಗಿ ಹಮಾಸ್, ಹೌತಿ ಎಲ್ಲರನ್ನ ಹೆಜ್ಬುಲ್ಲಾ ಕಣ್ತಪ್ಪಿಸಿ ನುಗ್ಗಿ ಹೊಡೆದಿದ್ದೆ ಒಂದು ರಣರೋಚಕ ಬೇಟೆ. ಅದು ಆ ಬೇಟೆ ಹೇಗಿತ್ತು ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮಾಹಿತಿಯನ್ನು. ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನಾದರೂ ಆದರೆ ಖಮೇನಿ ಬಂಕರ್ಗಳಲ್ಲಿ ಅಡಗಿ ಕುಳಿತುಕೊಳ್ತಾ ಇದ್ದ, ಆತನನ್ನು ಹೇಗೆ ಹೊಡೆದು ಉರುಳಿಸಿದ್ರು ಇಸ್ರೇಲ್ನ IDF ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಈ ಇರಾನ್ ಸರ್ವಾಧಿಕಾರಿ ಖಮೇನಿ ಹತ್ಯೆಗೆ ಡೊನಾಲ್ಡ್ ಟ್ರಂಪ್ ಕಂಕಣ ತೊಟ್ಟಿದ್ದ. ಇದನ್ನು ಹತ್ಯೆ ಮಾಡಲೇಬೇಕು ಅಂತ ಕಂಕಣ ತೊಟ್ಟಿದ್ದ ಟ್ರಂಪ್ ಅಕ್ಟೋಬರ್ 7ರ ನರಮೇಧ ಪ್ರತೀಕಾರಕ್ಕಾಗಿ ಇಸ್ರೇಲ್ ಕೂಡ ಕಾದು ಕುಳಿತಿತ್ತು. ಹಾಗಾಗಿ ಅಮೆರಿಕ ಹಾಗೂ ಇಸ್ರೇಲ್ನಿಂದ ಖಮೇನಿ ಹತ್ಯೆಗೆ ಜಂಟಿ ಕಾರ್ಯಾಚರಣೆ. ಎರಡು ದೇಶಗಳು ಕೂಡ ಖಮೇನಿ ಹತ್ಯೆಗಾಗಿ ಹಪಾಹಪಿಸಿದ್ವು. ಅಜ್ಞಾತ ಸ್ಥಳದಿಂದಲೇ ಖಮೇನಿಯ ರಣಘೋರ ಆಪರೇಷನ್. 6 ತಿಂಗಳಿನಿಂದ ಖಮೇನಿ ನಡೆ ಮೇಲೆ CIA, ಅಮೆರಿಕದ CIA ಕಣ್ಗಾವಲನ್ನು ಇಟ್ಟಿತ್ತು. ಆದರೂ ಕೂಡ ಖಮೇನಿ ಭದ್ರತಾ ಪಡೆಯನ್ನು ಭೇದಿಸೋದು ಅಷ್ಟು ಸುಲಭ ಇರಲಿಲ್ಲ. ಇರಾನ್ನ ಖಮೇನಿ ಭೇಟಿ ನೀಡೋ ಸ್ಥಳಗಳ ಮೇಲೆ ಕಣ್ಣಿಟ್ಟಿದ್ರು. ಇರಾನ್ ಸರ್ವೋಚ್ಚ ನಾಯಕನ ಭೇಟಿ ಒಂದು ರಣರೋಚಕ ಆಗಿ ಜಗತ್ತಿನ ಅತ್ಯಂತ ದೊಡ್ಡ ರಣಬೇಟೆ ನಡೆದಿದ್ದು ಹೇಗೆ ಗೊತ್ತಾ? ಖಮೇನಿ ಕರ್ಮ ಭೂಮಿಗೆ ನುಗ್ಗಿ ಹೊಡೆದಿದ್ದು ಹೇಗೆ? ಹಮಾಸ್, ಹೆಜ್ಬುಲ್ಲಾ, ಹೌತಿಗಳ ಕಣ್ತಪ್ಪಿಸಿದ್ದು ಹೇಗೆ? ವಿಶ್ವದ ಅತ್ಯಂತ ರಣರೋಚಕ ಆಪರೇಷನ್ ನಡೆದಿದ್ದು ಹೇಗೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮತ್ತೊಂದು ರೋಚಕ ಸ್ಟೋರಿ. ಇರಾನ್ನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿ ಆತನ ಕರ್ಮ ಭೂಮಿಗೆ ಇಸ್ರೇಲ್ ಸೇನೆ ನುಗ್ಗಿ ಹಮಾಸ್, ಹೌತಿ ಎಲ್ಲರನ್ನ ಹೆಜ್ಬುಲ್ಲಾ ಕಣ್ತಪ್ಪಿಸಿ ನುಗ್ಗಿ ಹೊಡೆದಿದ್ದೆ ಒಂದು ರಣರೋಚಕ ಬೇಟೆ. ಅದು ಆ ಬೇಟೆ ಹೇಗಿತ್ತು ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮಾಹಿತಿಯನ್ನು. ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನಾದರೂ ಆದರೆ ಖಮೇನಿ ಬಂಕರ್ಗಳಲ್ಲಿ ಅಡಗಿ ಕುಳಿತುಕೊಳ್ತಾ ಇದ್ದ, ಆತನನ್ನು ಹೇಗೆ ಹೊಡೆದು ಉರುಳಿಸಿದ್ರು ಇಸ್ರೇಲ್ನ IDF ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಈ ಇರಾನ್ ಸರ್ವಾಧಿಕಾರಿ ಖಮೇನಿ ಹತ್ಯೆಗೆ ಡೊನಾಲ್ಡ್ ಟ್ರಂಪ್ ಕಂಕಣ ತೊಟ್ಟಿದ್ದ. ಇದನ್ನು ಹತ್ಯೆ ಮಾಡಲೇಬೇಕು ಅಂತ ಕಂಕಣ ತೊಟ್ಟಿದ್ದ ಟ್ರಂಪ್ ಅಕ್ಟೋಬರ್ 7ರ ನರಮೇಧ ಪ್ರತೀಕಾರಕ್ಕಾಗಿ ಇಸ್ರೇಲ್ ಕೂಡ ಕಾದು ಕುಳಿತಿತ್ತು. ಹಾಗಾಗಿ ಅಮೆರಿಕ ಹಾಗೂ ಇಸ್ರೇಲ್ನಿಂದ ಖಮೇನಿ ಹತ್ಯೆಗೆ ಜಂಟಿ ಕಾರ್ಯಾಚರಣೆ. ಎರಡು ದೇಶಗಳು ಕೂಡ ಖಮೇನಿ ಹತ್ಯೆಗಾಗಿ ಹಪಾಹಪಿಸಿದ್ವು. ಅಜ್ಞಾತ ಸ್ಥಳದಿಂದಲೇ ಖಮೇನಿಯ ರಣಘೋರ ಆಪರೇಷನ್. 6 ತಿಂಗಳಿನಿಂದ ಖಮೇನಿ ನಡೆ ಮೇಲೆ CIA, ಅಮೆರಿಕದ CIA ಕಣ್ಗಾವಲನ್ನು ಇಟ್ಟಿತ್ತು. ಆದರೂ ಕೂಡ ಖಮೇನಿ ಭದ್ರತಾ ಪಡೆಯನ್ನು ಭೇದಿಸೋದು ಅಷ್ಟು ಸುಲಭ ಇರಲಿಲ್ಲ. ಇರಾನ್ನ ಖಮೇನಿ ಭೇಟಿ ನೀಡೋ ಸ್ಥಳಗಳ ಮೇಲೆ ಕಣ್ಣಿಟ್ಟಿದ್ರು. ಇರಾನ್ ಸರ್ವೋಚ್ಚ ನಾಯಕನ ಭೇಟಿ ಒಂದು ರಣರೋಚಕ ಆಗಿ
ಜಗತ್ತಿನ ಅತ್ಯಂತ ದೊಡ್ಡ ರಣಬೇಟೆ ನಡೆದಿದ್ದು ಹೇಗೆ ಗೊತ್ತಾ? ಖಮೇನಿ ಕರ್ಮ ಭೂಮಿಗೆ ನುಗ್ಗಿ ಹೊಡೆದಿದ್ದು ಹೇಗೆ? ಹಮಾಸ್, ಹೆಜ್ಬುಲ್ಲಾ, ಹೌತಿಗಳ ಕಣ್ತಪ್ಪಿಸಿದ್ದು ಹೇಗೆ? ವಿಶ್ವದ ಅತ್ಯಂತ ರಣರೋಚಕ ಆಪರೇಷನ್ ನಡೆದಿದ್ದು ಹೇಗೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮತ್ತೊಂದು ರೋಚಕ ಸ್ಟೋರಿ. ಇರಾನ್ನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿ ಆತನ ಕರ್ಮ ಭೂಮಿಗೆ ಇಸ್ರೇಲ್ ಸೇನೆ ನುಗ್ಗಿ ಹಮಾಸ್, ಹೌತಿ ಎಲ್ಲರನ್ನ ಹೆಜ್ಬುಲ್ಲಾ ಕಣ್ತಪ್ಪಿಸಿ ನುಗ್ಗಿ ಹೊಡೆದಿದ್ದೆ ಒಂದು ರಣರೋಚಕ ಬೇಟೆ. ಅದು ಆ ಬೇಟೆ ಹೇಗಿತ್ತು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮಾಹಿತಿಯನ್ನು. ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನಾದರೂ ಆದರೆ ಖಮೇನಿ ಬಂಕರ್ಗಳಲ್ಲಿ ಅಡಗಿ ಕುಳಿತುಕೊಳ್ತಾ ಇದ್ದ, ಆತನನ್ನ ಹೇಗೆ ಹೊಡೆದು ಉರುಳಿಸಿದ್ರು ಇಸ್ರೇಲ್ನ IDF ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಈ ಇರಾನ್ ಸರ್ವಾಧಿಕಾರಿ ಖಮೇನಿ ಹತ್ಯೆಗೆ ಡೊನಾಲ್ಡ್ ಟ್ರಂಪ್ ಕಂಕಣ ತೊಟ್ಟಿದ್ದ. ಇದನ್ನ ಹತ್ಯೆ ಮಾಡಲೇಬೇಕು ಅಂತ ಕಂಕಣ ತೊಟ್ಟಿದ್ದ ಟ್ರಂಪ್ ಅಕ್ಟೋಬರ್ 7ರ ನರಮೇಧ ಪ್ರತೀಕಾರಕ್ಕಾಗಿ ಇಸ್ರೇಲ್ ಕೂಡ ಕಾದು ಕುಳಿತಿತ್ತು. ಹಾಗಾಗಿ ಅಮೆರಿಕ ಹಾಗೂ ಇಸ್ರೇಲ್ನಿಂದ ಖಮೇನಿ ಹತ್ಯೆಗೆ ಜಂಟಿ ಕಾರ್ಯಾಚರಣೆ. ಎರಡು ದೇಶಗಳು ಕೂಡ ಖಮೇನಿ ಹತ್ಯೆಗಾಗಿ ಹಪಾಹಪಿಸಿದ್ವು. ಅಜ್ಞಾತ ಸ್ಥಳದಿಂದಲೇ ಖಮೇನಿಯ ರಣಘೋರ ಆಪರೇಷನ್. 6 ತಿಂಗಳಿನಿಂದ ಖಮೇನಿ ನಡೆ ಮೇಲೆ CIA, ಅಮೆರಿಕದ CIA ಕಣ್ಗಾವಲನ್ನ ಇಟ್ಟಿತ್ತು. ಆದರೂ ಕೂಡ ಖಮೇನಿ ಭದ್ರತಾ ಪಡೆಯನ್ನು ಭೇದಿಸೋದು ಅಷ್ಟು ಸುಲಭ ಇರಲಿಲ್ಲ. ಇರಾನ್ನ ಖಮೇನಿ ಭೇಟಿ ನೀಡೋ ಸ್ಥಳಗಳ ಮೇಲೆ ಕಣ್ಣಿಟ್ಟಿದ್ರು. ಇರಾನ್ ಸರ್ವೋಚ್ಚ ನಾಯಕನ ಭೇಟಿ ಒಂದು ರಣರೋಚಕ ಆಗಿ ಜಗತ್ತಿನ ಅತ್ಯಂತ ದೊಡ್ಡ ರಣಬೇಟೆ ನಡೆದಿದ್ದು ಹೇಗೆ ಗೊತ್ತಾ? ಖಮೇನಿ ಕರ್ಮ ಭೂಮಿಗೆ ನುಗ್ಗಿ ಹೊಡೆದಿದ್ದು ಹೇಗೆ? ಹಮಾಸ್, ಹೆಜ್ಬುಲ್ಲಾ, ಹೌತಿಗಳ ಕಣ್ತಪ್ಪಿಸಿದ್ದು ಹೇಗೆ? ವಿಶ್ವದ ಅತ್ಯಂತ ರಣರೋಚಕ ಆಪರೇಷನ್ ನಡೆದಿದ್ದು ಹೇಗೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮತ್ತೊಂದು ರೋಚಕ ಸ್ಟೋರಿ. ಇರಾನ್ನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿ ಆತನ ಕರ್ಮ ಭೂಮಿಗೆ ಇಸ್ರೇಲ್ ಸೇನೆ ನುಗ್ಗಿ ಹಮಾಸ್, ಹೌತಿ ಎಲ್ಲರನ್ನ ಹೆಜ್ಬುಲ್ಲಾ ಕಣ್ತಪ್ಪಿಸಿ ನುಗ್ಗಿ ಹೊಡೆದಿದ್ದೆ